सच्चिदानन्दरूपाय विश्वोत्पत्त्यादिहेतवे तापत्रयविनाशाय श्रीकृष्णाय वयं नमः। अज्ञानतिमिरान्धस्य ज्ञानाञ्जनशलाकयो चक्षुर्मिलितं येन तस्मै श्रीगुरवे नमः। तस्मै श्रीगुरवे नमः। सद्गुरुचरणारविन्दाभ्यां नमः। ಹರಿ ಓಂ. ಇಲ್ಲಿ ಗುರುಗಳು ಶರೀರ ತಗೊಂಡು ಬಂದಾಗಿಂದ ಚಿಕ್ಕ ಮಗು ಆದಾಗಿಂದನೂ ಸ್ಟಾರ್ಟ್ ಮಾಡ್ತಾರೆ. ಹೇಗೆ ಹುಟ್ಟಿದ ತಕ್ಷಣವೇ ಹಿಂದಿನ ಜನ್ಮದ ಹೇಗೆ ಯೋಗಿಗಳು ಅಂತ ಎಷ್ಟು ಸುಲಭವಾಗಿ ಗೊತ್ತಾಗತ್ತೆ ನೋಡಿ. ನಮ್ಮ ಪ್ರಪಂಚದ ಉದ್ಧಾರಕ್ಕೋಸ್ಕರ ಒಂದು ಆಕಾರ ತಗೊಂಡು ಬರ್ತಾರೆ. ಅವ್ರು ಹೇಳಿರೋದುಂಟು, ಒಂದು ಸಿನ್ಸಿಯರ್ ಸೋಲ್ ಇದ್ದರೂ ಪರವಾಗಿಲ್ಲ, ನಾನು ಎಷ್ಟು ಜನ್ಮ ಬೇಕಾದ್ರೂ ತಗೊಳ್ಳೋಕ್ಕೆ ಸಿದ್ಧ ಅಂತ. ಆ ಥರ ಅವರು ಹಿಂದಿನ ಜನ್ಮದಲ್ಲಿ ಯೋಗಿಗಳಾಗಿ ಹಿಮಾಲಯದಲ್ಲಿ ಕೂತು ತಪಸ್ಸು ಮಾಡಿ, ಆಮೇಲೆ ಇಲ್ಲಿ ಚಿಕ್ಕ ಮಗುವಾಗಿ ಶರೀರಕ್ಕೆ ಬಂದಾಗ ಆ ಆತ್ಮ ಶರೀರದೊಳಗೆ ಬಂಧನಕ್ಕೆ ಸಿಕ್ಕಾಕ್ದಾಗ ಅಳೋದು ಇವೆಲ್ಲ ಬರೀತಾರೆ. ಚಿಕ್ಕ ಇದರಿಂದನೂ ಫ್ರಮ್ ಡೇ 1 ಏನೇನಾಯಿತು ಅಂತ. ಜನವರಿ 5, 1893 ಜನನ. ತಂದೆ ತಾಯಿ ಒಳ್ಳೆ ಸೌಖ್ಯಕರವಾದ ಫ್ಯಾಮಿಲಿ. ಯಾವ ತರಹದ ನೋ ಫೈನಾನ್ಷಿಯಲ್ ಟ್ರಬಲ್ಸ್, ಯಾವ ಥರನೂ. ತಂದೆ ವಾಸ್ ಎ ವೈಸ್ ಪ್ರೆಸಿಡೆಂಟ್, ರೈಲ್ವೇಸ್ಗೆ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಆವಾಗ ತಂದೆಯವರು ವಾಸ್ ಆರ್ಡಿನರಿ, ಮಾಮೂಲು ಕೆಲಸಗಳು ಮಾಡಿಕೊಂಡು ಮಕ್ಕಳುಗಳು ನೋಡಿಕೊಂಡು ಸಂಸಾರಿಯಾಗಿ ಜೀವನ ಮಾಡ್ತಿದ್ದಾಗ ತಂದೆಯವ್ರ ಜೊತೆ ಒಬ್ಬರು ಕೆಲಸ ಮಾಡ್ತಿರ್ತಾರೆ, ಅವಿನಾಶ್ ಬಾಬು ಅಂತ. ಅವರು ಇವ್ರ ತಂದೆ ವೈಸ್ ಪ್ರೆಸಿಡೆಂಟ್ ಅಲ್ವಾ, ಇವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋರು, ಒನ್ ಹೂ ವರ್ಕ್ಸ್ ಫಾರ್ ಹಿಮ್. ಅವರು ಬಂದು ಅವ್ರ ಗುರುಗಳ ವಿಚಾರ ಲಹರಿ ಮಹಾಶಯ ಅಂತ. ಅವ್ರ ಗುರುಗಳ ವಿಚಾರ ಇವ್ರಿಗೆ ಬಂದು ಹೇಳ್ತಾರೆ. ಇವ್ರ ತಂದೆ ಸ್ವಲ್ಪ ಗುರುಗಳು ಅವೆಲ್ಲ ಅಂದರೆ ಹಿ ಡಸ್ ನಾಟ್ ಬಿಲೀವ್. ಆವಾಗ ಇವ್ರು ಕೇಳ್ತಾರಂತೆ, ನೀನು ಈ ಥರನೇ ಒಂದು ವಾರ ರಜಾ ಕೊಡಿ, ನಾವು ಗುರುಗಳನ್ನ ಹೋಗಿ ನೋಡ್ಕೊಂಡು ಬರಬೇಕು. ಇವ್ರ ತಂದೆ ನಕ್ಕೆ ಹೇಳ್ತಾರಂತೆ, ಇದು ಎಲ್ಲಿಂದ ಒಂದು ವಾರ ಕೆಲಸ ಬಿಟ್ಬಿಟ್ಟು ಹೋಗೋದಕ್ಕಿಂತ ನೀ ಕೆಲಸ ಮಾಡಿಕೊಂಡು ಇರೋದು ವಾಸಿ, ಇದು ಮುಖ್ಯನೇ ಹೊರತು ಇದು ನಿನಗೆ ಊಟ ಕೊಡ್ತಿರೋದು ಬಾಕಿದಲ್ಲ. ಮಾರನೇ ದಿನ ಇವ್ರ ಜೊತೆನೇ ನಡ್ಕೊಂಡು ಇವ್ರ ತಂದೆ ಅವರು ಪಲ್ಲಕ್ಕಿನಲ್ಲಿ ಕರ್ಕೊಂಡು ಹೋಗೋರಂತೆ ಆಫೀಸ್ಗೆ. ಇವರು ಈತ ನಡ್ಕೊಂಡು ಬರ್ತಾ ಇದ್ದಾರೆ. ಇವರನ್ನು ನೋಡಿ ಇವರು ಇಳಿತಾರೆ, ಇಲ್ಲ ನಾನು ಅವ್ರ ಜೊತೆ ನಡ್ಕೊಂಡು ಬರ್ತಾಯಿದ್ದೀನಿ. ನಡೆದು ಬರ್ತಾ ಇರ್ಬೇಕಾದ್ರೆ ಇವ್ರು ಕೆಲಸ ಮಾಡ್ತಾರಲ್ಲ ಅವ್ರ ಜೊತೆ ಅವಿನಾಶ್, ಅವ್ರಿಗೆ ಮನಸ್ಸಲ್ಲಿ ಕೊರತೆ. ಅಂಥ ಗುರುಗಳು ನೋಡ್ದೇನೆ ಹೇಗಿರೋದು. ಅವ್ರ ಲಹರಿ ಮಹಾಶಯ್ ಈಸ್ ಅನದರ್ ಗ್ರೇಟ್, ವೆರಿ ಗ್ರೇಟ್. ಮುಂದೆ ಹೇಳ್ತಾರೆ ಅವ್ರ ಬಗ್ಗೆ, ಇವರೇ ಬರೀತಾರೆ. ಲಹರಿ ಮಹಾಶಯ್ ಯೋಗಾನಂದರ ಗುರುಗಳ ಗುರು. ಯೋಗಾನಂದರ ಗುರು ಶ್ರೀ ಯುಕ್ತೇಶ್ವರವರು, ಅವರ ಗುರು ಲಹರಿ ಮಹಾಶಯ್.
ಸೊ ಗುರುಗಳ ಪರಂಪರೆಯಲ್ಲಿ ಬಂದವರು. ಸೊ ಆವಾಗ ನೋಡಬೇಕಲ್ಲ ಅಂತ ಇವ್ರಿಗೆ, ಈ ಅವಿನಾಶ್ ಅನ್ನೋರಿಗೆ ಬಹಳ ನೊಂದು ಒಳಗಡೆ ಕೊರಿತಾ ಇರುತ್ತಂತೆ. ಅದೇನಾಯಿತು, ಇವರು ಒಂದು ನಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಓಪನ್ ಫೀಲ್ಡ್ ಹತ್ರ ಬಂದರು. ಎಷ್ಟು ಚೆನ್ನಾಗಿ ಬರೀತಾರೆ. ದಿಸ್ ಇಸ್ ಒರಿಜಿನಲಿ ರಿಟನ್ ಇನ್ ಇಂಗ್ಲೀಷ್. ಸೊ ಬಾಕಿ ಎಲ್ಲ ಅನುವಾದಗಳು, ಬಟ್ ದಿಸ್ ಬ್ಯೂಟಿಫುಲ್ ಫ್ಲೋ ಆಫ್ ವರ್ಡ್ಸ್ ಇವ್ರದ್ದು. ಹೆಂಗೆ ಪ್ರತಿಯೊಂದು ಸೂರ್ಯನ ಕಿರಣ ಹೇಗೆ ಇದ್ರ ಮೇಲೆ ಬೀಳ್ತಾ ಇತ್ತು, ಆ ಗ್ರಾಸ್ ಮೇಲೆ ಹೇಗೆ ಬೀಳ್ತಾ ಇತ್ತು ಅಂತೆಲ್ಲ ಅದನ್ನು ನೋಡಿ ಆನಂದ ಪಡ್ತಾ ಇದ್ರಂತೆ ಅವರಿಬ್ಬರು ನಿಂತ್ಕೊಂಡು. ಸಡನ್ನಾಗಿ ಇವರು ಲಹರಿ ಮಹಾಶಯ್ ಪ್ರತ್ಯಕ್ಷವಾಗಿ ಅಲ್ಲಿ ಬಂದು, ಇವ್ರ ತಂದೆ ಹೆಸರು ಭಗವತಿ ತಾನೆ, ಭಗವತಿ ನೀನು ಇವ್ರ ಮೇಲೆ ತುಂಬ ಕಷ್ಟ ಕೊಡ್ತಿದ್ಯಾ ನಿನ್ನ ಜೊತೆ ಕೆಲಸ ಮಾಡೋರಿಗೆಲ್ಲ ಅಂತ ಹೇಳಿಬಿಟ್ಟು ಅಷ್ಟು ಹೇಳಿ ಕೊಟ್ಟೋದ್ರಂತೆ. ಇವರು ಅವ್ರ ಶಿಷ್ಯರು, ಅವ್ರಿಗೆ ಆನಂದನೋ ಆನಂದ. ಸಾಕ್ಷಾತ್ತಾಗಿ ಗುರುಗಳು ಬಂದು ಇವ್ರ ಪರವಾಗಿ ಮಾತಾಡೋಕ್ಕೆ ಬಂದಿದ್ದಾರೆ ಅಂತ. ಆವಾಗ ಇವ್ರ ತಂದೆ ಭಗವತಿ ಅವ್ರು ಹೇಳ್ತಾರಂತೆ, ನಾನು ನಿನಗೆ ಬರೀ ಒಂದು ವಾರ ಲೀವ್ ಕೊಡ್ತಾಯಿಲ್ಲ, ನಾನು ನಿನ್ನ ಜೊತೆ ಬಂದು ನೋಡಬೇಕು, ಇದು ಯಾರಿದು ಈ ಥರ ಇಚ್ಛಾ ಮೆಟೀರಿಯಲೈಸ್ ಹಾಗೆ ಅಷ್ಟು ಇಮ್ಮಿಡಿಯೇಟಾಗಿ ಬಂದು ದರ್ಶನ ಕೊಟ್ಟು ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ನಾನು ಅವ್ರು ಯಾರು ಅಂತ ಬಂದು ನೋಡಬೇಕು, ನನ್ನ ಹೆಂಡ್ತಿನೂ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅವರು ನನಗೆ ಸ್ವೀಕರಿಸ್ತಾರ ಶಿಷ್ಯರಾಗಿ ಅಂತ ಕೇಳ್ತಾರೆ. ಇವರಿಗೆ ಬಹಳ ಆನಂದ ಆಗುತ್ತೆ. ಆಫ್ಕೋರ್ಸ್, ದಯವಿಟ್ಟು ಬನ್ನಿ. ಸೊ ಮಾರನೇ ದಿನ ಎಲ್ಲರೂ ಬನಾರಸ್ಗೆ, ಅವರಿದ್ದಿದ್ದು ಕಾಶಿ, ಬನಾರಸಲ್ಲಿ. ಇವತ್ತಿಗೂ ಕಾಶಿನಲ್ಲಿ ನೀವು ವಿಶ್ವೇಶ್ವರನ ದರ್ಶನಕ್ಕೆ ಹೋದರೆ ಇವ್ರ ಆಶ್ರಮನೂ ಅಲ್ಲೇ ಇದೆ. ಎಷ್ಟೊಂದು ಜನ ಹೂ ಹ್ಯಾವ್ ಗಾನ್ ದೇರ್, ತುಂಬ ವೈಬ್ರೇಷನ್ಸು, ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳಿರೋದು ಕೇಳಿದ್ದೀನಿ. ಸೊ ಅಲ್ಲಿ ಬನಾರಸ್ಸಿಗೆ ಹೋಗ್ತಾರೆ. ಹೋಗಿದ ತಕ್ಷಣ ಅವ್ರ ಮನೆ, ಗುರುಗಳ ಮನೆಗೆ ಒಳಗಡೆ ಹೋಗಿದ್ದಾಗ ಅವರು ಅದೇ ಸೇಮ್ ಸೆಂಟೆನ್ಸ್ ಮತ್ತೆ ಹೇಳ್ತಾರೆ ಇವ್ರಿಗೆ, ಭಗವತಿ ನಿನ್ನ ಜೊತೆ ಕೆಲಸ ಮಾಡೋರಿಗೆ you're very hard on them, ತುಂಬ ಕಷ್ಟ ನಿನ್ನ ಜೊತೆ ಕೆಲಸ ಮಾಡೋದು. ಆದರೆ ಸದ್ಯ ಇವನನ್ನು ಕರ್ಕೊಂಬಂದಿಯಲ್ಲ ಅದಕ್ಕೆ ಸಂತೋಷ. ಅವ್ರ ಶಿಷ್ಯನ ಅವಿನಾಶ್, ನೀನು ಹೆಂಡ್ತಿ ನೀನು ಬಂದಿರೋದು ಇವ್ರಿಗಾಗಲೇ ಗೊತ್ತು, ಇವ್ರ ಮಗ ಇವ್ರ ಬಗ್ಗೆನೇ ಬರೀತಾರೆ 50 ವರ್ಷದ ಡೌನ್ ದ ರೋಡ್ ಆದಮೇಲೆ ಅಂತ. ಇವ್ರಿಗೆ ಶಿಷ್ಯರಾಗಿ ಸ್ವೀಕರಿಸಿ ಅವರಿಗೆ ದೀಕ್ಷಾ ಕೊಟ್ಟು ಆವಾಗಿಂದ ಇವ್ರ ತಂದೆ ಪೂರ್ಣವಾಗಿ ಬದಲಾವಣೆ. ಕಂಪ್ಲೀಟ್ ಮೆಡಿಟೇಷನ್ ಎಲ್ಲ ಪ್ರತಿಯೊಂದೂ he takes it very seriously. ಇವರು ಬಂದು ಒಂದು ಸ್ವಲ್ಪ ದಿನದಲ್ಲೇ ಲಹರಿ ಮಹಾಶಯ್ ಶರೀರ ಬಿಟ್ಟು ಹೊರಟ್ಬಿಟ್ಟಿರ್ತಾರೆ. ಸೊ ಇವರು ಯೋಗಾನಂದರು ನೋಡೋದಿಲ್ಲ ಅವ್ರನ್ನ. ಬಟ್ ಅಂದರೂ ಇವ್ರಿಗೆ ಅವ್ರ ಫೋಟೋ ನೋಡಿದಾಗೆಲ್ಲ ಅವ್ರ ಫೋಟೋ ಇಟ್ಕೊಂಡಿರ್ತಾರೆ. ಇವ್ರ ತಾಯಿ ಒಂದು ಫೋಟೋ ಇಟ್ಕೊಂಡಿರ್ತಾರೆ ಮನೇಲಿ. ಎಲ್ಲರೂ ಅದಕ್ಕೆ ನಮಸ್ಕಾರ ಮಾಡಿ ಮನೆಯಲ್ಲಿ ಪ್ರತಿಯೊಬ್ಬರು ಮಾಡೋರಂತೆ. ಇವ್ರು ಹೇಳ್ತಾರೆ, ಬರೀ ಆ ಫೋಟೋಯಿಂದಾನೇ ಇವ್ರ ಜೀವನದಲ್ಲಿ ಬೇಕಾದಷ್ಟು ಇನ್ಫ್ಲುಯೆನ್ಸ್. ಅವರ ಗುರು ಇವ್ರು ಬೆಳೀತಾ ಇವ್ರ ಜೊತೆಗೆ ಅದು ಜಾಸ್ತಿ ಆಗ್ತಾ ಹೋಯ್ತಂತೆ. ಅವ್ರ ಮೇಲಿರುವ ದ ರೆಸ್ಪೆಕ್ಟ್, ದ ಲವ್. ಇಷ್ಟೂ ಸಲ ಇವ್ರಿಗೆ ಆ ಫೋಟೋಯಿಂದ
ಅವ್ರು ನಿಜವಾಗ್ಲೂ ಸಾಕ್ಷಾತ್ತಾಗಿ ಬಂದು ಇವ್ರ ಮುಂದೆ ಕೂತಿರೋಂಗೆ ಅನ್ಸೋದಂತೆ. ಚಿಕ್ಕ ಮಗು, ಚಿಕ್ಕ ಹುಡುಗ ಯೋಗಾನಂದರು. ಬಟ್ ಅವ್ರ ಪಾದ ಮುಟ್ಟಕ್ಕೆ ಹೋಗಿದ ತಕ್ಷಣ ಮತ್ತೆ ಅದು ಫೋಟೋ ಥರ ಚೇಂಜ್ ಆಗಿ ಹೋಗ್ತಿತ್ತಂತೆ. ಇಲ್ಲಿ ಇವ್ರು ಹೇಳ್ತಾರೆ, ಯಾವಾಗ ಇವ್ರಿಗೇನಾದರೂ ದಾರಿ ಮಾರ್ಗದರ್ಶನವಾಗಿ ಕೇಳಬೇಕು ಅಂದರೆ ಯಾವಾಗಲೂ ಗುರುಗಳನ್ನು ಬೇಡ್ಕೊಡೋರಂತೆ, ಹೇಗೆ ಮಾಡೋದು ಹೇಳ್ಕೊಡಿ ಅಂತ. ಚಿಕ್ಕ ಹುಡುಗ ಆಗಿದ್ರೂ ಇವ್ರಿಗೆ ನೋವಾಗದಂತೆ. ಇವ್ರನ್ನ ಶರೀರದಿಂದ ನೋಡಲಿಲ್ವಲ್ಲ, ನಾನು ಬರೋಕ್ಕೆ ಮುಂಚೆನೇ, ನಾವು ಬರ್ತಾ ಇದ್ದಾಗಲೇ ಇವ್ರು ಹುಟ್ಬಿಟ್ರು, ಸೊ ನೋಡಿಲ್ವನ ಅಂದಾಗ ಇವ್ರಿಗೆ ಅನಿಸೋದಂತೆ, ಯಾವಾಗಲೂ ಜೊತೆಲೇ ಇದ್ದಾರೆ, ಯಾತಕ್ಕೆ ಹೋಗಿದ್ದೀನಿ ಅಂತ ಗೊತ್ತಾಯಿದ್ದೀನಿ. ಎಷ್ಟೋ ಜನ ಹೇಳ್ತಾರೆ, ಶರೀರದಲ್ಲಿರುವ ಗುರುಗಳು ಬೇಕು ನಮಗೆ ಅಂತ. ಬಟ್ ಇವರೆಲ್ಲರೂ ಯಾವಾಗಲೂ ಇರೋರು. ವಿ ಶುಡ್ ನೋ ಹೌ ಟು ಟ್ಯಾಪ್ ಇನ್ ಟು ದಟ್ ಎನರ್ಜಿ ಅಷ್ಟೆ. ಅದನ್ನು ಎಷ್ಟು ಜನ ಇವರೆಲ್ಲ ಆನಂದಮಹಿಮ, ಯೋಗಾನಂದರು, ವಿವೇಕಾನಂದರು, ರಮಣ ಮಹರ್ಷಿಗಳನ್ನ ಸತ ಇವತ್ತಿಗೂ ಬಂದು ದರ್ಶನ ಮಾಡಿರೋರು, ನೋಡಿರೋರು ಬೇಕಾದಷ್ಟು ಜನ ಇದ್ದಾರೆ. ಪಾಪ ಇವ್ರಿಗೆ ಚಿಕ್ಕ ಹುಡುಗ, 8 ವರ್ಷದ ಮಗು, 8 ವರ್ಷದ ಹುಡುಗ, ಅವ್ರಿಗೆ ಸಡನ್ನಾಗಿ ಏಷ್ಯಾಟಿಕ್ ಕಾಲರ ಆಗೋಗುತ್ತೆ. ಆವಾಗ ಬಹಳಷ್ಟು ಇನ್ನೇನು ಬದುಕೋದಕ್ಕೆ ಕಷ್ಟ ಅನ್ನೋ ಇರೋ ಸ್ಥಿತಿನಲ್ಲಿ ಡಾಕ್ಟ್ರೆಲ್ಲ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ರಂತೆ. ಆವಾಗ ಪಾಪ ಇವ್ರ ತಾಯಿ ಬಂದು ಹೇಗೆ ಕೈ ಮುಗಿಯೋಕ್ಕಾಗದೇ ಆದರೂ ಪರವಾಗಿಲ್ಲ, ಸುಮ್ಮನೆ ಮನಸ್ಸಲ್ಲಿ ಅವರನ್ನು ಫೋಟೋ ನೋಡಿಬಿಟ್ಟು ಅವರಲ್ಲಿ ಬೇಡ್ಕೋ, ಅವರು ಬಂದು ನಿನ್ನ ಜೀವನ ಉಳಿಸ್ತಾರೆ, ಯುವರ್ ಲೈಫ್ ವಿಲ್ ಬಿ ಸ್ಪೇರ್ಡ್ ಅಂತಾರೆ. ಆವಾಗ ಇವರು ಆ ಫೋಟೋನೇ ನೋಡ್ತಾ ಇದ್ದ ಹಾಗೇ ಇಡೀ ಸಡನ್ನಾಗಿ ಎಲ್ಲ ಕಡೆಯಿಂದ ಪ್ರಕಾಶ ಬಂದು ಇಡೀ ಶರೀರದೊಳಗೆ ರೂಮಲ್ಲಿ ಎಲ್ಲ ಕಡೆ ಬಂದು ಇಮ್ಮಿಡಿಯೇಟ್ ಎಲ್ಲ ಸಿಂಪ್ಟಮ್ಸು ಹೊಟ್ಟೋಗಿ ಮಾಮೂಲಿನಂತೆ ಆಗೋಗ್ತಾರಂತೆ. ಆವಾಗ ಪಾಪ ತಾಯಿ ಗುರುಗಳ ಹತ್ರ ಇದು ಮಾಡ್ಕೋತಾರೆ, ಯಾವ ಥರ ಇಂಥ ಇದಕ್ಕೆ ಕೃತಜ್ಞತೆ ಸಲ್ಲಿಸೋಕ್ಕಾಗತ್ತೆ. ಯು ಹ್ಯಾವ್ ಹೀಲ್ಡ್ ಮೈ ಸನ್, ಮಗನ್ನ ಉಳಿಸ್ಕೊಟ್ಟಿದ್ದೀರಾ. ಅವರು ನೋಡ್ತಾರೆ, ಈ ಪ್ರಕಾಶ ಎಲ್ಲ ಕಡೆಯಿಂದ ಬಂದಿದ್ದು ಅವ್ರಿಗೂ ಗೊತ್ತಾಗತ್ತೆ, ಆ ಫೋಟೋಯಿಂದ ಬಂದಿದ್ದು ಅಂತಲೂ ನೋಡ್ತಾರೆ. ಇವ್ರು ಹೇಳ್ತಾರೆ, ಅವ್ರ ಫೋಟೋನೇ ಫಸ್ಟ್ ಆಫ್ ಆಲ್ ಎಲ್ಲೂ ಸಿಗ್ತಾ ಇಲ್ವಂತೆ, ಕೊಡಲ್ಲ. ಅವ್ರದ್ದು ಫೋಟೋ ತೆಗಿಯೋಕ್ಕೆ ಆಗ್ತಿರ್ಲಿಲ್ವಂತೆ. ಅವರು ಎಷ್ಟೊಂದು ಜನ ಅವ್ರ ಫೋಟೋ ತೆಗಿಯೋಕ್ಕೆ ಹೋದ್ರೂ ಅದೇ ಲಹರಿ ಮಹಾಶಯದು ಸ್ಪೇಸ್ ಬರೀ ಇಟ್ಸ್ ಅನ್ ಎಂಟಿ ಸ್ಪೇಸ್. ಎಲ್ಲರೂ ಸುತ್ತಲೂ ಕೂತಿರೋರ್ದು ಎಲ್ಲರೂ ಬರ್ತಿತ್ತಂತೆ, ಇವ್ರದ್ದು ಮಾತ್ರ ಎಂಟಿ ಸ್ಪೇಸ್ ಕಾಣೋದಂತೆ, ಬರೀ ಒಂದು ಜಾಗ ಅಷ್ಟೇ. ಕಡೆಗೆ ಅವ್ರು ಯಾರೋ ಒಬ್ಬರು ಅವ್ರ ಶಿಷ್ಯರು, ಇಲ್ಲ ನಿಮ್ಮದು ಒಂದಾದರೂ ಒಂದು ಫೋಟೋ ಬೇಕೇ ಬೇಕು ನಮಗೆ ಅಂತ ಕೇಳಿದಾಗ, ಆಯಿತು ನಾಳೆ ಬಾ, ಖಂಡಿತವಾಗ್ಲೂ ನಾನು ಈ ಶರೀರ ಅಲ್ವಲ್ಲ, ಆ ಕಾಣದೇ ಇರೋದನ್ನು ನಾನು, ಅದನ್ನು ನೀವು ಫೋಟೋ ತೆಗಿಯೋದು ಹೇಗೆ? ಹೌ ಎಷ್ಟು ಪರ್ಫೆಕ್ಷನ್ ಇನ್ ನೋಯಿಂಗ್ ದಟ್ ಐ ಆಮ್ ನಾಟ್ ದ ಬಾಡಿ. ಆವಾಗ ಸರಿ ಆಯಿತು, ಅಷ್ಟೊಂದು ಕೇಳ್ತಿದ್ದೀರಾ, ಈ ಶರೀರ ದೇವಸ್ಥಾನ, ಬಾಡಿಲಿ ಟೆಂಪಲ್, ಅದರದ್ದು ಒಂದು ಫೋಟೋ ತಗೊಳ್ಳಿ ಅಂತ ಹೇಳಿ ಒಂದೇ ಒಂದು ಫೋಟೋ. ಮೊನ್ನೆ ಒಬ್ಬರು ಕೇಳ್ತಾ ಇದ್ದೆ, ಅವರು ಅದೇ ಹೇಳ್ತಾರೆ, ನಿಮಗೆ ನಾನೇ ಪರಮಾತ್ಮ ಅಥವಾ ಪರಮಾತ್ಮನೇ ನಾನಾಗಿ ವರ್ತನೆ ಮಾಡ್ತಾ ಇರೋದು ಅನ್ನೋ ಸ್ಥಿತಿಗೆ ಹೋಗೋಕ್ಕಾಗಲಿಲ್ಲ ಅಂದರೆ, ಅಥವಾ ಯೋಚನೆ ಮಾಡೋಕ್ಕಾಗಲಿಲ್ಲ ಅಂದರೆ, ಅಟ್ಲೀಸ್ಟ್ ಥಿಂಕ್ ಯು ಆರ್ ಎ ಟೆಂಪಲ್. ಈ ಶರೀರ ಒಂದು ದೇವಸ್ಥಾನ, ಪರಮಾತ್ಮನ
ಆಲಯ, ದೇವಾಲಯ. ಯಾವತ್ತೂ ನಾನು ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಒಬ್ಬನೇ ಹೋಗ್ತಾ ಇದ್ದೀನಿ, ನನ್ನ ಜೊತೆ ಯಾರೂ ಇಲ್ಲ ಅಂತ ಅಂದ್ಕೊಳ್ಳೇಬೇಡಿ. ಈ ದೇವಸ್ಥಾನದಲ್ಲಿ ಸದಾ ವಾಸವಾಗಿದ್ದಾನೆ ಪರಮಾತ್ಮ. ಹಿ ಈಸ್ ಆಲ್ವೇಸ್ ದೇರ್. ಹಿ ಈಸ್ ಅ ಪಾರ್ಟ್ ಆಫ್ ಯು. ಅಟ್ಲೀಸ್ಟ್ ಅದನ್ನು ಅಂದ್ಕೊಳ್ಳೋಕೆ ಶುರು ಮಾಡಿ, ಯು ವಿಲ್ ಸಿ ದ ಟ್ರಾನ್ಸ್ಫಾರ್ಮೇಷನ್ ಅಂತ. ದಟ್ ವಾಸ್ ಇದು. ಅದೇ ಥರ ಇವರು ಹೇಳ್ತಾರೆ, ಈ ಶರೀರ ದೇವಸ್ಥಾನ, ಅದರದ್ದು ತಗೊಳ್ಳಿ ಅಂತ ಹೇಳಿ ಕೊಟ್ಟಾಗ ಇವರಿಗೆ ಇವೆಲ್ಲ ಹೀಲಿಂಗ್ ಆಗಿ ಶರೀರ ಎಲ್ಲ ಸರಿ ಹೋದ್ಮೇಲೆ ಗುರುಗಳಿಗೆ ಇವರು ಕೂತಂಗೆ 8 ವರ್ಷದ ಮಗು ಕೂತಾಗೆ ಹಾಗೆಯೇ ಸಮಾಧಿ ಸ್ಥಿತಿಗೆ ಹೋದಂಗೆ ಆಗತ್ತೆ. ಅವ್ರು ಅನ್ಕೋತಾರಂತೆ, ಈ ಕಣ್ಣು ಮುಚ್ಚಿದ್ರೆ ಕತ್ತಲೆ ಇದೆಯಲ್ಲ, ಆ ಕತ್ತಲಿನ ಹಿಂದೆ ಏನಿದೆ, ವಾಟ್ ಇಸ್ ಇಟ್ ಬಿಹೈಂಡ್ ದ್ಯಾಟ್ ಅಂತ ಅಂದ್ಕೊಂಡು ಕಣ್ಣು ಮುಚ್ಚಿ ಡೀಪಾಗಿ ಹಿಸ್ ಗಾನ್ ಇನ್ಸೈಡ್. ಬುದ್ಧಿಯ ಹಿಂದೆ ಯಾರು, ಕಣ್ಣಿಂದ ಹಿಂದೆ ನೋಡೋರ್ತಿರೋದು ಯಾರು, ಇವೆಲ್ಲ ಪ್ರಶ್ನೆಗಳು ಇಸ್ ನಾಟ್ ಅನ್ ಆರ್ಡಿನರಿ ಆನ್ಸರ್. ಆವಾಗ ಸಡನ್ನಾಗಿ ಇವ್ರಿಗೆ ಎಲ್ಲಿಂದನೋ ಡಿವೈನ್ ಫ್ಲ್ಯಾಶ್ ಆಫ್ ಲೈಟ್, ಮತ್ತೆ ಎಲ್ಲಿಂದನೋ ಜ್ಯೋತಿ ಪ್ರಕಾಶ ಎಲ್ಲೆಲ್ಲೂ ಒಳಗಡೆಯಿಂದ ಬಂದು ಡಿವೈನ್ ಶೇಪ್ಸ್ ಆಫ್ ಸೇಂಟ್ಸ್. ಹಿಮಾಲಯಾಸಲ್ಲಿ ಆ ಗುಹೆಗಳಲ್ಲಿ ಎಲ್ಲ ತರಹದ ಸಂತರು ಮಹಾತ್ಮರು ಇವ್ರ ಹಣೆ ಮೇಲೆ ಕಾಣ್ತಾ ಇದೆಯಂತೆ. ಇವ್ರು ನೋಡ್ತಾ ಇರೋದು, ಈ ಮಗು ನೋಡ್ತಾ ಇರೋದು. ಆವಾಗ ಆ ಮಗು ಕೇಳೋದು, ಹೂ ಆರ್ ಯು, ಯಾರು ನೀವೆಲ್ಲ ಯಾರು? ಅದಕ್ಕೆ ಅವ್ರು ಹೇಳ್ತಾರಂತೆ, ವಿ ಆರ್ ಆಲ್ ದ ಹಿಮಾಲಯನ್ ಯೋಗೀಸ್. ನಾವು ಹಿಮಾಲಯದ ಯೋಗಿಗಳು. ಆ ರೆಸ್ಪಾನ್ಸ್ ಯಾವ ಥರ ಇತ್ತು, ಯಾವ ವಾಯ್ಸಲ್ಲಿ ಬಂತು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಇಟ್ಸ್ ಡಿಫಿಕಲ್ಟ್ ಟು ಡಿಸ್ಕ್ರೈಬ್. ಆದರೆ ಹೃದಯದಲ್ಲಿ ಆ ಸಂತೋಷ ಉಕ್ಕಿ ಹರಿತು. ಮೈ ಹಾರ್ಟ್ ವಾಸ್ ಥ್ರಿಲ್ಡ್. ಇವ್ರು ಹೇಳ್ತಾರೆ, ನನಗೂ ಹಿಮಾಲಯಸ್ಗೆ ಹೋಗಬೇಕು ನಿಮ್ಮ ಥರ. ಇವ್ರು ಹಿಂದೆಯಿಂದ ಜನ್ಮದ ವಾಸನೆ, ಅವ್ರು ಹಿಂದಿನ ಜನ್ಮದಲ್ಲಿ ಹಿಮಾಲಯಸಲ್ಲಿ ಯೋಗಿಗಳಾಗಿದ್ರಲ್ಲ. ಸೊ ಇವಾಗ ಅನಿಸುತ್ತೆ ನನಗೂ ಹಿಮಾಲಯಸ್ಗೆ ಹೋಗಿ ನಿಮ್ಮ ಥರನೇ ಆಗಬೇಕು ಅಂತ ಇಷ್ಟ ಅಂತ ಹೇಳಿದ ತಕ್ಷಣ ದ ವಿಷನ್ ವ್ಯಾನಿಶ್ಡ್. ಅವರೆಲ್ಲ ಅಂತರ್ಧಾನ. ಆದರೆ ಆ ಜ್ಯೋತಿ ಪ್ರಕಾಶ ಎಲ್ಲೆಲ್ಲೂ ಹರಡ್ತಾ ಹೊಟ್ಟೋಗುತ್ತಂತೆ. ಪ್ರತಿಯೊಂದು ನೋಡಿದ ಕಡೆ ಎಲ್ಲ ಅತ್ಯಂತ ದ ಲೂಮಿನಸ್ ಲೈಟ್. ಅದಕ್ಕೆ ಇವ್ರು ಕೇಳ್ತಾರೆ, ಏನದು, ವಾಟ್ ಇಸ್ ದಿಸ್? ಇವರೇ ಜೋರಾಗಿ ಹೇಳ್ತಾ ಇದ್ದಾರೆ, ದಿಸ್ ಇಸ್ ಅನ್ ಯಂಗ್ ಚೈಲ್ಡ್ ಆಫ್ 8 years old. 8 ವರ್ಷದ ಮಗು ನೋಡ್ತಾ ಇರೋದು. ವಿತ್ ಆಲ್ ಆ ಚಿಕ್ಕ ಮಕ್ಕಳಲ್ಲಿ ದಟ್ ಇನ್ನೋಸೆನ್ಸ್ ಇಟ್ ಸೆಲ್ಫ್ ಇಸ್ ಬ್ಯೂಟಿಫುಲ್. ಅದರಲ್ಲಿ ಈ ಥರ ಎಲ್ಲ ಅನುಭವಿಸ್ತಿರೋಬೇಕಾದ್ರೆ ಎಷ್ಟೊಂದು ಹೌ ಇಟ್ ವಿಲ್ ಬಿ ಫೀಲಿಂಗ್ ಫ್ರಮ್ ಇನ್ಸೈಡ್ ಅನ್ನೋದು. ಏನಿದು, ಯಾವುದು ಈ ಪ್ರಕಾಶ ಯಾರದ್ದು ಅಂತ ಕೇಳಿದಾಗ ಅಶರೀರವಾಣಿ, ಐ ಆಮ್ ಈಶ್ವರ, ನಾನೇ ಈಶ್ವರ, ನಾನೇ ಈ ಪ್ರಕಾಶ ಜ್ಯೋತಿ ಅಂತ ಹೇಳಿದಾಗ ಇವರು ಗುರುದೇವ, ನಾನು ಆ ಜ್ಯೋತಿಯಲ್ಲಿ ಒಂದಾಗಬೇಕಲ್ಲ. ಪ್ರತಿಯೊಬ್ಬರೂ ನಾವೆಲ್ಲರೂ ವಿ ಆರ್ ದ ಸ್ಪಾರ್ಕ್ ಆಫ್ ದ ಸೇಮ್ ಜ್ಯೋತಿ. ಆ ಜ್ಯೋತಿಯಲ್ಲಿ ಯಾವ ಗುಣಗಳಿದೆಯೋ, ಯಾವ ಇದಿದೆಯೋ, ಎವ್ರಿಥಿಂಗ್ ಇಸ್ ಎಕ್ಸಾಕ್ಟ್ಲಿ ದ ಸೇಮ್ ಪ್ರಾಪರ್ಟೀಸ್. ಒನ್ ಸ್ಪಾರ್ಕ್ ಅಷ್ಟೆ.
ಇವ್ರು ಕೇಳ್ತಾರೆ, ಅದರಲ್ಲಿ ಒಂದಾಗಕ್ಕಾಗತ್ತಾ ನಾನು? ಆವಾಗ ಇವ್ರಿಗೆ ಇಮಿಡಿಯೇಟಾಗಿ ಪರ್ಮನೆಂಟ್ ಇನ್ಸ್ಪಿರೇಷನ್ ಟು ಸಿ ಗಾಡ್. ಅವಾಗಿಂದ ಶುರುವಾಯಿತು, ಪರಮಾತ್ಮನ ಕಡೆ ಹೊರಡಲೇಬೇಕು, ಅವನು ಬೇಕು, ಸೀಕ್ ಗಾಡ್, ಅವನು ಬೇಕು ಅನ್ನೋದು ಒನ್ ಡಿಸೈರ್ ಟು ನೋ ಗಾಡ್. ರೂಮಿ ಅನ್ನೋ ಸೂಫಿ ಸೈಂಟ್ ಹೇಳ್ತಾರೆ, ಆ ಒಂದು ಆಸೆ, ಪರಮಾತ್ಮನ ಪಡಿಬೇಕು ಅನ್ನೋ ಒಂದು ಆಸೆ, ಬಾಕಿ ಎಲ್ಲ ಆಸೆಗಳು ತನ್ನಿಂದ ತಾನಾಗೇ ಬಿದ್ದು ಹೋಗುತ್ತೆ ಅಂತ. ಆವಾಗ ಇವ್ರಿಗೆ ಅನಿಸುತ್ತೆ, ಆ ದಿನ ಆ ಜ್ಯೋತಿ ಹೊರಟು ಹೋದ್ರೂ ಅದಾದಮೇಲೂ ಆ ಮೆಮೊರಿ ಅದು ಮನಸ್ಸಲ್ಲಿ ಸದಾ ಉಳೀತು. ಆಮೇಲೆ ಹೇಳ್ತಾ ಹೋಗ್ತಾರೆ, ಇವರ ಅಕ್ಕನ ಹೆಸರು ಉಮಾ. ಅವರಿಬ್ಬರು ಒಂದು ಗೋರಖ್ಪುರಲ್ಲೇ, ಇವ್ರು ಇದ್ದಿದ್ದು ಗೋರಖ್ಪುರಲ್ಲ ಮನೆ, ಆ ಕಾಂಪೌಂಡ್ ಒಳಗೆ, ಮನೆ ಕಾಂಪೌಂಡ್ ಒಳಗೆ ಕೂತಿದ್ದಾಗ ಕೂತ್ಕೊಂಡು ಅವರಿಬ್ಬರು ಮಾತಾಡ್ತಾ ಇರ್ತಾರೆ. ಮಾತಾಡ್ತಿದ್ದಾಗ ಅವ್ರ ಅಕ್ಕ ಉಮಾ ಅವಳು ಹೇಳ್ತಾರಂತೆ, ಕಾಲಲ್ಲಿ, ಇಬ್ಬರು ಚಿಕ್ಕವರು, ಸ್ಟಿಲ್ ಯಂಗ್ ಕಿಡ್ಸ್, ಅವರು ಕಾಲಲ್ಲಿ ಒಂದು ಬಾಯಿಲ್ ಬಂದಿರುತ್ತಂತೆ. ಬಾಯಿಲ್ನ ತೋರಿಸ್ಬಿಟ್ಟು ಇವ್ರು ಹೋಗ್ಬಿಟ್ಟು ಅದಕ್ಕೆ ಆಯಿಂಟ್ಮೆಂಟ್ ಹಚ್ಚಕ್ಕೆ ಹೋಗ್ತಾರೆ. ಹಚ್ಬಿಟ್ಟು ತಮ್ಮ ಕೈಗೂ ಒಂದು ಹಚ್ಕೋತಾರೆ ಒಂದು ಕಡೆ. ಅದಕ್ಕೆ ಇವ್ರು ಕೇಳ್ತಾರೆ, ಅವರ ಅಕ್ಕ ಸಿಸ್ಟರ್, ಯಾತಕ್ಕೆ ಹಚ್ಕೋತಿದ್ಯಾ, ನೀನು ಹೆಲ್ತಿ ಆಗಿದೆಯಲ್ಲ, ನಿನ್ನ ಕೈಗೇನು ಆಗಿಲ್ವಲ್ಲ? ಅದಕ್ಕೆ ಇವ್ರು ಹೇಳ್ತಾರಂತೆ, ಇಲ್ಲ ನಾಳೆ ಬಂದ್ಬಿಡುತ್ತೆ ಇದು ಬಾಯಿಲು, ಇದೇ ಜಾಗದಲ್ಲಿ ಬರುತ್ತೆ, ಅದಕ್ಕೆ ನಾನು ಹಚ್ಕೋತಾ ಇದ್ದೀನಿ ಅಂತ ಹೇಳಿದ್ದಷ್ಟೇ. ನಮ್ಮ ಮಾತಿನಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ. ಅದಕ್ಕೆ ಇವರು ಅವರ ಉಮಾ ಒಪ್ಕೊಳ್ಳಲ್ಲ, ನೀ ಏನೋ ಸುಳ್ಳು ಹೇಳ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ 3 ಸಲ ಹೇಳ್ತಾರೆ ಅದನ್ನೇ, ಅದೇ ಸೆಂಟೆನ್ಸು, ಇದೇ ಜಾಗದಲ್ಲಿ ನನಗೆ ಮತ್ತೆ ನಾಳೆ ಬಾಯ್ಲ್ ಆಗುತ್ತೆ ಅಂತ, ಗುಳ್ಳೆ ಬರುತ್ತೆ. ಬೈ ದ ಪವರ್ ಆಫ್ ವಿಲ್ ಅವರು ಅದು ಹೇಳೋದು, ನನ್ನಲ್ಲಿರುವ ಶಕ್ತಿಯನ್ನು ಆರಾಧನೆ ಮಾಡಿ ಹೇಳ್ತಾ ಇದ್ದೀನಿ, ಇದೇ ಜಾಗದಲ್ಲಿ ಇಷ್ಟು ದೊಡ್ಡ ನಾಳೆ ಬಾಯ್ಲ್ ಆಗೇ ಆಗುತ್ತೆ ಅಂತ. ಅದು ಆಮೇಲಿಂದ ಸತ ಹೇಳ್ತಾರೆ, ಫಾರ್ ಎವರ್ ಅದು ನೋಡಿದಾಗೆಲ್ಲ ನನಗೆ ಅದು ಆ ಕರೆ ಹಾಗೆ ಉಳಿಯುತ್ತಂತೆ, ನೋಡಿದಾಗೆಲ್ಲ ಜ್ಞಾಪಕಕ್ಕೆ ಬರುತ್ತೆ ಅನ್ನೋರು, ಮಾತಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಮಾರನೇ ದಿನ ಅದೇ ಜಾಗದಲ್ಲಿ ಹಾಗೇ ಆಯಿತು. ಅವ್ರ ಅಕ್ಕ ಹೋಗ್ಬಿಟ್ಟು ತಾಯಿಗೆ ಹೋಗಿ ಹೇಳ್ತಾರೆ, ಹೋಗಿ ಇವನು ಹೇಳಿದ್ದೆಲ್ಲ ನಿಜ ಆಗೋಕ್ಕೆ ಶುರುವಾಗೋಗಿದೆ ಅಂತ. ಆವಾಗ ಅವ್ರ ತಾಯಿ ಹೇಳ್ತಾರೆ, ನೋಡು, ಯಾವತ್ತೂ ಪವರ್ ಆಫ್ ವರ್ಡ್ಸ್, ನಿನ್ನ ಮಾತಲ್ಲಿರುವ ಶಕ್ತಿನ ಯಾವುದ್ಯಾವುದಕ್ಕೂ ಉಪಯೋಗಿಸ್ಬೇಡ. ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಮಾತಾಡು ಅಂತ. ಅವತ್ತು ಹೇಳಿದ್ದು ಅವರಂತಾರೆ, ಇಡೀ ಲೈಫ್ ಲಾಂಗ್ ಐ ಹ್ಯಾವ್ ನಾಟ್ ಫರ್ಗಾಟನ್ ಅಂತ. ಯಾವುದು ಆ ಮಾತಿನ ಶಕ್ತಿಯಿಂದ ಇನ್ನೊಬ್ಬರ ಕಷ್ಟ ಪರಿಹಾರಕ್ಕೆ ಉಪಯೋಗಿಸ್ಕೊಳ್ಳೇಬೇಕು ಹೊರತು ಬೇರೆ ಯಾವುದ್ಯಾವುದಕ್ಕೂ ಅಲ್ಲ ಅಂತಾರೆ. ಆಮೇಲೆ ಅಲ್ಲಿಂದ ಇವರು ಟ್ರಾನ್ಸ್ಫರಬಲ್ ಜಾಬ್ ಅವ್ರ ತಂದೆಗೆ ಪಂಜಾಬ್ಗೆ ಹೋಗಬೇಕಾಯ್ತು. ಅಲ್ಲಿ ದೇವಿ ಕಾಳಿ ಮಾತಾ, ಅದು ಡಿವೈನ್ ಮದರ್, ಅಲ್ಲಿ ಇವ್ರಿಗೆ ಯಾರಿಗೋ ಅದು ಇವ್ರ ಕೈಗೆ ಆ ಒಂದು ಫೋಟೋ ತಂದು ಕೊಡ್ತಾರೆ. ಅಲ್ಲಿಂದ ಶುರುವಾಯಿತು ತಾಯಿ ಜೊತೆ ಸಂಬಂಧ, ಅಂದರೆ ದ ಡಿವೈನ್ ಮದರ್, ಆ ದಿವ್ಯ ಶಕ್ತಿ. ಇವ್ರು ಎಲ್ಲರೂ ಹೇಳೋದು, ಆ ಪರಮಾತ್ಮನೇ ವುಡ್ ಹ್ಯಾವ್ ಚೋಸನ್ ಯಾವ ಆಕಾರದಲ್ಲಿ
ಇವರಿಗೆ ಪ್ರಿಯವಾಗುತ್ತೆ. ವಿಚ್ ದ ಓಷನ್ ಇಸ್ ಮೂವಿಂಗ್ ದ ಡ್ರಾಪ್ ಅಂತಾರಲ್ಲ, ಆ ಸಮುದ್ರ ಎಲ್ಲೋ ಇರುವ ಒಂದು ಡ್ರಾಪ್ ಆಫ್ ನೀರನ್ನ ವಾಪಸ್ ಸಮುದ್ರಕ್ಕೆ ತಗೊಳ್ಳೋಕ್ಕೆ ಎಷ್ಟೊಂದು ಥರ ಅಲಂಕಾರಗಳು ಮಾಡಿಕೊಂಡು ಆಕಾರಗಳು ತಗೊಂಡು ವಾಪಸ್ ಈ ಕಡೆ ಬಾ. ಯಾವುದರಿಂದ ಯಾರ ಮನಸ್ಸು ಆ ಆಕಾರ ನೋಡಿ ಮೋಹಿಸುತ್ತೋ ಆ ಆಕಾರ ಪರಮಾತ್ಮ ತಗೋತಾನೆ. ಇಲ್ಲಿ ದೇವಿಯಾಗಿ ಬರ್ತಾರೆ. ಇವ್ರಿಗೆ ದಿನ ಆ ದುರ್ಗಾ ಕಾಳಿಯ ಪೂಜೆ ಮಾಡ್ತಾ ಇರ್ತಾರೆ. ಚಿಕ್ಕ ಹುಡುಗರು ಇವ್ರು ಬಾಲ್ಕನಿಲಿ ನಿಂತ್ಕೊಂಡಿರ್ತಾರೆ. ಇವರು ಆಮೇಲೆ ಆ ಉಮಾ ಇವ್ರ ಅಕ್ಕ ನಿಂತಿರ್ಬೇಕಾದ್ರೆ ಯಾರೋ ಬೇರೆ ಕಡೆಯಿಂದ ಗಾಳಿಪಟ ಹಾರಿಸ್ತಾ ಇರ್ತಾರೆ, ಕೈಟ್ಸ್, ಎಲ್ಲೋ ದೂರದಲ್ಲಿ. ಇವರಿಬ್ಬರು ಆ ಬಾಲ್ಕನಿಲಿ ಮುಂದ್ಗಡೆ ಇದು ದೊಡ್ಡದಾಗಿತ್ತಂತೆ, ಆ ಮೇಲ್ಗಡೆ ಆ ಸಜ್ಜ ಅಂತಾರಲ್ಲ, ದಟ್ ವಾಸ್ ಹೈಯರ್, ದಟ್ ವಾಸ್ ಲಾಂಗ್. ಇವ್ರು ಇಲ್ಲಿ ನಿಂತ್ಕೊಂಡಿದ್ದಾರೆ. ಇವ್ರು ಹೇಳ್ತಾರೆ ಏನೋ ಮಾತಲ್ಲಿ ಆ ದೇವಿ ನಾನು ಏನು ಕೇಳಿದ್ರೂ ಕೊಡ್ತಾಳೆ. ಚಿಕ್ಕ ಹುಡುಗರು ಮಾತಾಡ್ತಾ ಇರೋದು. ಇಟ್ಸ್ ನಾಟ್ ಔಟ್ ಆಫ್ ಎನಿ ಕೈಂಡ್ ಆಫ್ ಈಗೋ, ಯಾವ ಥರದ ಅಹಂ ಇಲ್ಲ. ಹಾಗೆ ಹೇಳ್ತಾರೆ, ದೇವಿ ನಾನು ಏನು ಕೇಳಿದ್ರೂ ಕೊಡ್ತಾರೆ, ನಾ ಹೇಳೋದೆಲ್ಲ ಕೇಳ್ತಾಳೆ. ಅದಕ್ಕೆ ಅವ್ರ ಅಕ್ಕ ಇದ್ಕೊಂಡು, ಹಾಗಾದರೆ ಅಲ್ಲಿ ಎಲ್ಲೋ 2 ಕೈಟ್ ಹಾರಿಸ್ತಾ ಇದ್ದಾರಲ್ಲ, ಅದನ್ನು ಕೇಳು ಅಂತ. ಆಯಿತು ಅಂತ ಇವರು ಕಣ್ಣು ಮುಚ್ಕೊಂಡು ಕೇಳ್ತಾರೆ. ಕೇಳಿದ ತಕ್ಷಣ ಒಂದು ಸಡನ್ನಾಗಿ ಅದೆಲ್ಲಿಂದನೋ ಕಟ್ಟಾಗಿ ಇವ್ರು ಎಲ್ಲಿ ನಿಂತಿರ್ತಾರೋ ಅಲ್ಲಿಗೆ ಬರುತ್ತಂತೆ. ಬಂದು ಇವ್ರ ಕೈಗೆ ಬಂದು ಸೇರೋ ಹಾಗೆ ಬರುತ್ತೆ. ಇವ್ರ ಅಕ್ಕ ಇದ್ಕೊಂಡು ಏನೋ ಒಂದು ಆಕಸ್ಮಿಕವಾಗಿ ಬಂದಿರಬೇಕು, ಇನ್ನೊಂದು ಬಂದರೆ ನಾನು ನಂಬ್ತೀನಿ ಅವಾಗ ದೇವಿ ನಿಜವಾಗ್ಲೂ ನೀನು ಹೇಳೋದನ್ನು ಕೇಳ್ತಾಳೆ ಅಂತ. ಅದು ಆಶ್ಚರ್ಯಕರವಾಗಿ ಇನ್ನೊಂದೂ ಸತ ಇದೆಲ್ಲ ಬರೀ ಈ ಜನ್ಮದ ಸಂಬಂಧ ಅಲ್ವಲ್ಲ, ಎಷ್ಟೋ ಜನ್ಮದಿಂದ ನಡೀತಾ ಇರೋ ಆತ್ಮ ಪರಮಾತ್ಮನ ಸಂಬಂಧ. ಅದೂ ಇವ್ರ ಕೈಗೆ ಬರುತ್ತಂತೆ. ಎರಡನೇದು ಇವ್ರ ಅಕ್ಕಂಗೆ ಹೆದರಿಕೆ ಆಗಿ, ಒಬ್ಬ ನಿಜವಾಗ್ಲೂ ನೀ ಹೇಳಿದ ಸತ್ಯ, ಆ ತಾಯಿ ನೀ ಏನು ಹೇಳಿದ್ರು ಕೇಳ್ತಾಳೆ. ಇಲ್ಲೇನಾಯಿತು, ಅವರ ತಾಯಿ, ಇವ್ರು 8 ಜನ ಮಕ್ಕಳಲ್ಲ, ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಬಿಡೋರು. ಇವರ ಅಣ್ಣ ಅನಂತ ಅಂತ, ಅವ್ರಿಗೆ ಅವನ ಮದುವೆ ನೋಡಬೇಕು ಅಂತ ಅವ್ರ ತಾಯಿಗೆ ಆಸೆ. ಇವರು 11 ವರ್ಷದ ಮಗು. ಇವರು ಎಲ್ಲ ಅಣ್ಣನ ಮದುವೆಗೆ ಸಂಭ್ರಮ ಅದರದೆಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇರ್ತಾರಂತೆ. ಸೊ ಅವ್ರ ತಾಯಿ ಪ್ರತಿಯೊಂದನ್ನು ಮಾಡೋಕ್ಕೆ ಅವ್ರು ಬೇರೆ ಊರಲ್ಲಿರ್ತಾರೆ. ಅವ್ರ ತಾಯಿ ಇವ್ರ ತಂದೆ ಜೊತೆ ಇಲ್ಲಿ ಬರೇಲಿ ಅಂತ ಒಂದು ಊರಲ್ಲಿ, ಅವರೆಲ್ಲ ಕಲ್ಕಟ್ಟಾಲಿರ್ತಾರೆ. ಅವರು ಅಲ್ಲಿಗೆ ಹೋಗಿರ್ತಾರೆ ಮದುವೆ ಅದೆಲ್ಲ ಅರೇಂಜ್ಮೆಂಟ್ ಮಾಡಬೇಕಂತ. 11 ವರ್ಷದ ಮಗು ಮಲಗಿರೋದು. ಮಾರನೇ ದಿನ ಹೊರಡೋದಿತ್ತು ಇವ್ರಿಗೆ ಅಲ್ಲಿ ಮದುವೆಗೆ ಇದಕ್ಕೆಲ್ಲ. ಇವ್ರ ತಂದೆ ಇವ್ರಿಗೆ ರಾತ್ರಿ ಒಂದು ಹೊತ್ತಲ್ಲಿ ತಾಯಿ
ಬಂದು ಹೇಳ್ದಂಗೆ ಆಗುತ್ತೆ ಹಿಸ್ ಮದರ್. ನಿನ್ನ ತಂದೆನ ಎಬ್ಸು, ಫಸ್ಟ್ ಟ್ರೈನಿಗೆ ಹೊರಟ್ಬಿಡಿ, ಬೆಳಗ್ಗೆನೆ 4 ಗಂಟೆಗೆ ನನ್ನ ನೋಡಬೇಕಂದ್ರೆ ಕಲ್ಕಟ್ಟಾಗಿ ಇಮ್ಮಿಡಿಯೇಟಾಗಿ ಹೊರಡು ಅಂತ. ಇವ್ರಿಗೆ ಗಾಬರಿಯಿಂದ ಎಚ್ಚರ ಆಗಿ ತಂದೆನ ಎಬ್ಬಿಸ್ತಾರೆ. ಎಬ್ಬಿಸಿ ಹೇಳ್ತಾರೆ, ತಾಯಿ ಹೋಗ್ಬಿಡ್ತಾರೆ ಅನಿಸುತ್ತೆ, ಬನ್ನಿ ಇಮ್ಮಿಡಿಯೇಟಾಗಿ ಹೋಗೋಣ ಅಂತ. ಒಂದು ಥರ ಗಾಬರಿ ಮಾತಲ್ಲಿ, ಪಾಪ ಚಿಕ್ಕ ಮಗು. ತಂದೆ, ಅಯ್ಯೋ ಯಾವುದೋ ಮಗು ಏನೋ ಮಾತಾಡ್ತಾ ಇದೆ, ನಿನಗೇನೋ ಕನಸು ಬಿದ್ದಿರಬೇಕು, ಫಸ್ಟ್ ಕ್ಲಾಸ್ ಆಗಿದ್ದಾಳು ಅವಳು, ಏನೂ ಇಲ್ಲ, ನಿಧಾನಕ್ಕೆ ನಾಳೆ ಹೊರಟ್ರಾಯ್ತು. ಆವಾಗ ಇವ್ರು ಹೇಳ್ಬಿಡ್ತಾರೆ, ನಿನ್ನ ಇಡೀ ಲೈಫಲ್ಲಿ ಯು ವಿಲ್ ನಾಟ್ ಫರ್ಗಿವ್ ಯುವರ್ ಸೆಲ್ಫ್. ಇದನ್ನು ನೀವು ಮಾಡಿರೋದು ಯಾವತ್ತೂ ನಿಮಗೆ ಮರೆಯೋಕ್ಕಾಗ್ದಂಗೆ ಆಗೋಗುತ್ತೆ, ಅಥವಾ ನಾನು ಐ ಶಾಲ್ ನಾಟ್ ಫರ್ಗಿವ್ ಯು ಅಂದ್ಬಿಡ್ತಾರೆ. ಮಾರನೇ ದಿನ ಇಮ್ಮಿಡಿಯೇಟಾಗಿ ಟೆಲಿಗ್ರಾಮ್ ಬರುತ್ತೆ, ಮದುವೆ ಪೋಸ್ಟ್ಪೋನ್ ಆಗಿದೆ, ಹುಷಾರಿಲ್ಲ ಅವ್ರಿಗೆ ಅಂತ. ಸೊ ಇಮ್ಮಿಡಿಯೇಟಾಗಿ ಹೊರಟರು ಇವರು. ಅದಾದಮೇಲೆ ಹೊರಡ್ತಾರೆ. ಹೋಗೋ ಅಷ್ಟೊತ್ತಿಗೆ ಇವರು ತಾಯಿಯ ತಮ್ಮನ್ನ ಕೇಳ್ತಾರೆ, ಬದುಕಿದಾರ ತಾಯಿ ಅಂತ. ಅವರು ಹೌದು ಅಂತಾರೆ, ಚಿಕ್ಕ ಮಗು ಅಲ್ಲ, ಬಟ್ ಇವ್ರಿಗೆ ಗೊತ್ತಿರುತ್ತೆ ಇಲ್ಲ ಅಂತ. ಪಾಪ ಅದನ್ನು ಅವರಿಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರು ಹೇಳ್ತಾರೆ, ಐ ಫೆಲ್ ಇನ್ ಟು ಯರ್ ಆಲ್ಮೋಸ್ಟ್ ಲೈಫ್ಲೆಸ್ ಸ್ಟೇಟ್ ಅಂತ. ಜೀವನೇ ನನ್ನಿಂದ ಹೊರಗಡೆ ಹೊಟ್ಟೋದಂಗೆ ಆಗೋಯ್ತು. ಇಯರ್ಸ್ ಪ್ಯಾಸ್ಟ್, ತುಂಬ ವರ್ಷ ಮಗು, ಇಟ್ ಟೇಕ್ಸ್ ಹಿಮ್ ಇಯರ್ಸ್ ಪಾಪ. ಆ ತಾಯಿ ಇಲ್ದೇ ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಂಡು ಪಾಪ ಬಹಳಷ್ಟು ನೊಂದು ಇದು ಶೋಕ ಎಷ್ಟು ಇತ್ತಂತೆ ಅಂದರೆ ತಡೆಯೋಕ್ಕಾಗದೆ ಅವರು ಅಷ್ಟು ಶೋಕ ಅಂತಾರೆ. ಅವ್ರ ಮನೆಯ ಹೊರಗಡೆ ಕಾಂಪೌಂಡಲ್ಲಿ ಇದಿತ್ತಲ್ಲ ನೀಮ್ ಟ್ರೀ, ಅಲ್ಲಿ ಕೆಳಗಡೆ ಕೂತ್ಕೊಂಡು ಗಂಟೆಗಟ್ಟಲೆ ಕಾಯೋರಂತೆ, ಬರ್ತಾರೆ ಅವ್ರ ತಾಯಿ ಅಂತ. ಈ ಮಗುವಿನ ಇದನ್ನು ನೋಡಲಾರ್ದೇ ಕಡೆಗೆ ಅವಳೇ ಬರ್ತಾಳೆ, ಜಗಜ್ಜನನಿ. ಅವಳು ಬಂದು ಹೇಳ್ತಾಳಂತೆ, ಇಷ್ಟೊಂದು ಯಾತಕ್ಕೆ ಶೋಕ, ನಾನೇ, ಇಟ್ ವಾಸ್ ಐ, ನಿನ್ನನ್ನು ನೋಡಿಕೊಂಡವರು ನಾನು, ಲೈಫ್ ಆಫ್ಟರ್ ಲೈಫ್. ಆ ಬೇರೆ ಬೇರೆ ತಾಯಿಗಳ ರೂಪದಲ್ಲಿ ಬೇರೆ ಬೇರೆ ಜನ್ಮಗಳಲ್ಲಿ ನಾನೇ ನಿನ್ನನ್ನು ಪೋಷಣೆ ಮಾಡಿದ್ದು. ನೀನು ಯಾರನ್ನ ನೋಡಬೇಕು ಅಂತ ಕಾತುರದಿಂದ ಕಾಯ್ತಿದೆಯೋ ಅದನ್ನು ನನ್ನ ಕಣ್ಣಲ್ಲಿ ನೋಡು, ನನ್ನನ್ನೇ ನೀನು, ಯು ಆರ್ ಸೀಕಿಂಗ್ ಮೀ. ಗುರುಗಳು ಇನ್ನೊಂದು ಪುಸ್ತಕದಲ್ಲೂ ಬರೀತಾರೆ, ಡಿವೈನ್ ರೊಮ್ಯಾನ್ಸ್ ಅಂತ. ಅದರಲ್ಲಿ ಅವರು ಅದೇ ಹೇಳ್ತಾರೆ, ಎವ್ರಿ ಲವ್ ದಟ್ ಯು ಸೀಕ್, ಅಂದರೆ ಹೊರಗಡೆ ಪ್ರಾಪಂಚಿಕವಾಗಿ ಯಾರಿಂದ ನಾವು ಆ ಪ್ರೀತಿ ಬೇಕು ಅಂತ ಹೋರಾಡ್ತೀವೋ ಹೊಡೆದಾಡ್ತೀವೋ, ಆ್ಯಕ್ಚುಲಿ ಯು ಆರ್ ಸೀಕಿಂಗ್ ದ ಲವ್ ಆಫ್ ದ ಒನ್ ಹೂ ಇಸ್ ಬಿಹೈಂಡ್ ಎವ್ರಿ ಹಾರ್ಟ್. ಪ್ರತಿಯೊಬ್ಬರ ಹೃದಯದ ಮಿಡಿತಕ್ಕೆ ಯಾರು ಕಾರಣನೋ ಅವನನ್ನಾಗಲಿ, ಅವಳು ಅಂತಿರೋ ಅವನು ಅಂತಿರೋ, ಡಸಂಟ್ ಮ್ಯಾಟರ್, ಅದನ್ನು ಪಡೀಬೇಕು ಅಂತಲೇ ನಾವು ಬೇರೆ ಬೇರೆ ಆಕಾರಗಳಲ್ಲಿ ಪರಮಾತ್ಮನ್ನೇ ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲದೇನೆ ವಿ ಲುಕ್ ಫಾರ್ ಇಟ್. ಇಲ್ಲಿ ದೇವಿನೇ ಪ್ರತ್ಯಕ್ಷವಾಗಿ ಬಂದು ಹೇಳ್ತಾಳೆ ಇವ್ರಿಗೆ, ನಾನೇ ನಿನ್ನ ತಾಯಿ,
ಅದಾದಮೇಲೆ ಇವರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಬಟ್ ಆಮೇಲೆ ಹೇಳ್ತಾರೆ ಅವ್ರಿಗೆ ಆ ಸ್ಥಿತಿಗೆ ಹೋದ್ಮೇಲೆ ಒನ್ಸ್ ಹಿ ರೀಚಸ್ ಒನ್ ಲೆವೆಲ್, ಆವಾಗ ಎಷ್ಟೋ ಸತಿ ತಾಯಿ ಕೈಲಿ ಮಾತಾಡಿರ್ತಾರಂತೆ, ಸಮನಿಂಗ್ ಹರ್. ನಮಗೆ ಹೇಳ್ತಾರಲ್ಲ, ಹೌ ಯು ಕ್ಯಾನ್ ಸಮನ್, ನಿಮ್ಮ ವಿಚಾರ ಇಸ್ ಸೋ ಪವರ್ಫುಲ್, ದ ಥಾಟ್ಸ್ ಆರ್ ಸೋ ಪವರ್ಫುಲ್, ಎಲ್ಲಿರಲಿ ಯು ಕ್ಯಾನ್ ಸೆಂಡ್ ದಟ್ ಥಾಟ್ ಅಂತಾರೆ. ಆ್ಯಂಡ್ ದಟ್ಸ್ ಟ್ರೂ. ಅವರಿಗೆ ಇದಾದಮೇಲೆ ಮನೇಲಿರಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಹಿಮಾಲಯ ಹೊರಡಬೇಕು ಅನ್ನೋ ಇದು ಶುರುವಾಗೋಗುತ್ತೆ. ಎಲ್ಲನೂ ತ್ಯಾಗ ಮಾಡಿ ಹೊರಡಬೇಕು. ಪವರ್ಫುಲ್ಲಿ ಡ್ರಾನ್ ಟು ದ ಹಿಮಾಲಯಾಸ್. ಅವ್ರ ಬಾರ್ಡರ್ ಅಲ್ಲ, ದ ಬೆಂಗಾಲ್ ಇಸ್ ದ ಬಾರ್ಡರ್ ಆಫ್ ನಾರ್ತ್ಗೆ ಹೋಗಿದ್ರೆ ಇಟ್ಸ್ ಹಿಮಾಲಯಾಸ್. ಸೊ ಇವ್ರೇನು ಮಾಡ್ತಾರೆ, ಒಂದಿನ ದ್ವಾರಕಾ ಪ್ರಸಾದ್ ಅಂತ ಅವ್ರಿಗೆ ಗೊತ್ತಾಗೋಗುತ್ತೆ ಇವರು ಹಿಮಾಲಯಸ್ ಓಡೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಅನಂತ ಇವರ ಅಣ್ಣ, ಇವರು ಸ್ವಾಮಿಗಳಾಗದೇ ಇರಲಿ, ಯೋಗಿಗಳಾಗದೇ ಇರಲಿ, ಪ್ರಾಪಂಚಿಕವಾಗಿ ಎವ್ರಿಬಡಿ ವಾಂಟ್ಸ್ ದ್ಯಾಟ್. ನೋಬಡಿ ವಾಂಟ್ಸ್ ಟು ಗಿವ್ ಕಂಪ್ಲೀಟ್ಲಿ ಟು ಗಾಡ್. ಯಾರು ಮನೆಯಲ್ಲಿ ಸನ್ಯಾಸಿಗಳಾಗ್ತೀವಿ ಅಥವಾ ಪರಮಾತ್ಮನಲ್ಲಿ ಪೂರ್ಣವಾಗಿರ್ತೀವಿ ಅಂದರೆ ಎಷ್ಟು ಜನ ಒಳ್ಳೆ ಕೆಲಸ ಮಾಡ್ತಿದ್ಯಾ ಹೋಗ್ಬಾ ಅನ್ನೋರು ಯಾರಿರ್ತಾರೆ? ಯಾಕೆಂದರೆ ಆಲ್ ಆಫ್ ಅಸ್ ಆರ್ ಸೆಲ್ಫಿಶ್ ಬೈ ನೇಚರ್. ನಾನು ನನಗೆ ಐ ವಾಂಟ್ ದಟ್, ಯಾರಿಂದ ನಮಗೇನು ತಗೋತಿರ್ತೀವೋ ಪ್ರೀತಿ ವಾತ್ಸಲ್ಯ ಏನೇ ಇದ್ದರೂ ಅದು ಹುಟ್ಟೋಗುತ್ತಲ್ಲ ಅನ್ನೋ ಇದು ಹೊರತು ವಿ ವಿಲ್ ನಾಟ್ ಥಿಂಕ್ ಆ ಆತ್ಮದ ಉದ್ಧಾರ ಆಗಲಿ ಅಂತ ಬರೋದು ತುಂಬ ಕಷ್ಟ. ಸೊ ಇವರು ಹೇಳ್ತಾರೆ, ನೀನು ಯಾತಕ್ಕೆ ಒಂದು ಸನ್ಯಾಸಿಯ ವೇಷ ಹಾಕೊಂಬಿಡು, ಯಾತಕ್ಕೆ ಅದಿಲ್ದೇ ನೀನು ಸ್ವಾಮಿ ಹೇಗಾಗ್ತೀಯ ಅಂತ. ಇವ್ರಿಗೆ ಅದು ಹೇಳಿದ ತಕ್ಷಣ ಇವ್ರ ಕಣ್ಣು ಮುಂದೆ ಬರುತ್ತೆ, ಇವ್ರು ಅದೇ ಥರ ಸನ್ಯಾಸಿಗಳಾಗಿ ಇಡೀ ಇಂಡಿಯಾನ ಮೇಲಿಂದ ಕೆಳಗಡೆ ಓಡಾಡ್ತಾ ಇರೋ ಹಾಗೆ, ರೋಮಿಂಗ್ ಅಬೌಟ್ ಇನ್ ಇಂಡಿಯಾ. ಪೂರ್ವ ಜನ್ಮದ ಪೂರ್ಣವಾಗಿ ಮತ್ತೆ ಫ್ಲ್ಯಾಶ್ ಬ್ಯಾಕ್ ಮುಂದೆ ಬಂದು ನಿಲ್ತು. ಇವ್ರಿಗೆ ದಟ್ ಫೋರ್ಸ್, ಆ ಪರಮಾತ್ಮನ ಪಡಿಬೇಕು, ಆ ಚಿಕ್ಕ ಹುಡುಗರು ಇನ್ನೂ, ಬಟ್ ದಟ್ ಫೋರ್ಸ್, ದಟ್ ಪರಮಾತ್ಮ ಬೇಕು ಅನ್ನೋದು ಇಟ್ಸ್ ಸೋ ಇಂಟೆನ್ಸ್. ಅವ್ರು ಹೇಳ್ತಾರೆ ಆವಲಾಂಚ್ ಲೈಕ್ ಫೋರ್ಸ್ ಅಂತಾರೆ. ಹೆಂಗೆ ಮೇಲ್ಗಡೆಯಿಂದ ಇದು ಬರುತ್ತಲ್ಲ, ಆವಲಾಂಚ್ ಅಂದರೆ ಸ್ನೋ, ಬೆಟ್ಟಗಳಿಂದ ಒಳ್ಳೆ ಫ್ಲಡ್ಸ್ ಥರ ಬರುತ್ತಲ್ಲ ಸ್ನೋ, ಆವಲಾಂಚ್ ಅಂತ. ಆ ಥರ ಪ್ರತಿಯೊಂದೂ ಹಾಗೆ ತಳ್ಕೊಂಡು ಹೋಗೋ ಹಾಗೆ ಪರಮಾತ್ಮನ ಪಡಿಬೇಕು, ಪರಮಾತ್ಮ ಬೇಕು. ಐ ಫೆಲ್ಟ್ ಎ ಲವ್ ಫಾರ್ ಗಾಡ್. ಪರಮಾತ್ಮನ ಪ್ರೀತಿ ವಾಸ್ ಸೋ ಮಚ್. ಅವರ ಅಲ್ಲಿಂದ ನೈನಿಟಾಲ್ ಹಿಮಾಲಯಾಸ್ಗೆ ಹೊರಟ್ಬಿಟ್ರು. ಅಲ್ಲಿ ಹೊರಟಾಗ ಇವ್ರ ಅಣ್ಣ ಬಿಡಲಿಲ್ಲ, ಇನ್ನೂ ಚಿಕ್ಕ ಹುಡುಗರು ಹೇಗೆ ಹೊರಗಡೆ ಜೀವನ ಮಾಡೋಕ್ಕಾಗತ್ತೆ ಅಂತ ಹೋಗಿ ಕರ್ಕೊಂಡು ಬರ್ತಾರೆ. ವಾಪಸ್ ಕರ್ಕೊಂಬಂದಾಗ ಇವರು ಹೇಳ್ತಾರೆ, ಮೈ ಹಾರ್ಟ್ ವೆಪ್ಟ್ ಫಾರ್ 2 ಲಾಸ್ಟ್ ಮದರ್ಸ್. ಆ ಜಗಜ್ಜನನಿ ದೇವಿ ಬೇಕು ಅಂತ, ಅವಳನ್ನ ಪಡಿಬೇಕು ಅಂತ ಹಿಮಾಲಯಾಸ್ಗೆ ಹೋಗ್ತೀನಿ ಅಂದರು, ವಾಪಸ್ ಕರ್ಕೊಂಬಂದರು. ಸೊ ಅವ್ರು ಹೇಳ್ತಾರೆ, ಇಬ್ಬರು ತಾಯಿ, ಒಂದು ಹೆತ್ತ ತಾಯಿ, ಇನ್ನೊಂದು ಆ ತಾಯಿ, ಆ ದೇವಿ, ಇಬ್ಬರು ಹೋಗಿರೋ ದುಃಖ ಮನೇಲಿ ಕೂತ್ಕೊಂಡು ನಾನು ಅಳ್ತಾ ಇದ್ದೀನಿ ಅಂತ.
ಮೈ ಹಾರ್ಟ್ ವೆಪ್ಟ್. ಇವರ ತಂದೆ ಮತ್ತೆ ಮದುವೆ ಮಾಡಿಕೊಳ್ಳಲಿಲ್ಲ. ಬಾಕಿ 40 ವರ್ಷ ಹಾಗೆ ಅವ್ರು ಹೇಳ್ತಾರೆ, ಇನ್ನೊಬ್ಬರು ಒಂದು ನರ್ಸ್ ಆಗಲಿ ಕೆಲಸದವರಾಗಲಿ ಯಾರನ್ನೂ ಇಟ್ಕೋತಿರ್ಲಿಲ್ವಂತೆ. ಅವ್ರ ಹೆಂಡತಿ ಹೊರಟ ಮೇಲೆ ಸರ್ವಿಸ್ ಟು ಮೀ ಎಂಡೆಡ್ ವಿತ್ ಯುವರ್ ಮದರ್ ಅಂತಾರೆ. ಲೈಫ್ ಲಾಂಗ್ ಡಿವೋಷನ್. ಬಾಕಿ ಇನ್ಯಾವ ಹೆಂಗಸರ ಕೈಲೂ ನಾನು ಯಾವ ತರಹದ ಸೇವೆ ಮಾಡಿಸ್ಕೊಳಕ್ಕೆ ಸಿದ್ಧ ಇಲ್ಲ. 14 ತಿಂಗಳುಗಳ ನಂತರ ಅವ್ರ ತಾಯಿ ಹೋದ್ಮೇಲೆ ಇವ್ರ ಅಣ್ಣ ಅನಂತ ಅವ್ರ ತಾಯಿ ಇವರಿಗೆ ಅಂತ ಒಂದು ಮೆಸೇಜ್ ಬಿಟ್ಟು ಹೋಗಿರ್ತಾರೆ ಅನಂತನ ಕೈಲಿ. ಆವಾಗ ಅದನ್ನು ಯೋಗಾನಂದರ ಕೈಲಿ ಕೊಟ್ಬಿಡು ಅಂತ ಹೇಳಿರ್ತಾರೆ. ಇವಾಗ ಯಾಕಂದರೆ ಈ ಯೋಗಾನಂದರು ಮನೆಯಲ್ಲಿ ಇಲ್ದೇ ಓಡ್ತಾ ಇದ್ದಾರಲ್ಲ ಹಿಮಾಲಯಾಸ್ ಕಡೆಗೆ, ಪರಮಾತ್ಮನೇ ಬೇಕು ಅಂತ ಇವಾಗ ಇವರಿಗೆ ಅನಂತ ಅವ್ರಿಗೆ ಅನಿಸುತ್ತೆ, ಸರಿ ಅವ್ರ ತಾಯಿ ಹೇಳಿದ್ದನ್ನು ಇವ್ರಿಗೆ ಹೇಳಬೇಕು ಅಂತ. ಇವ್ರು ಹೇಳ್ತಾರೆ, ನಾನು ಇದನ್ನು ಯಾಕೆ ನಿನ್ನ ಹತ್ರ ಮುಚ್ಚಿಟ್ಟಿದ್ದೆ ಅಂದರೆ, ನಾನು ಇದನ್ನು ಹೇಳಿದ್ರೆ ಇನ್ನೂ ಜಾಸ್ತಿ ಮನೆ ಬಿಟ್ಟು ಓಡೋಗಬೇಕು ಅಂತ ನಿಂಗೆ ಆಸೆ ಎಲ್ಲಿ ಬರುತ್ತೋ ಅಂತ ನಾನು ಇದನ್ನು ಹೇಳಿರಲಿಲ್ಲ. ಆದರೆ ನಿನಗೆ ಆ ಪರಮಾತ್ಮನ ಇದು ಎಷ್ಟೊಂದಿದೆ ಅಂದರೆ ನಾನು ಇನ್ನು ಪೋಸ್ಟ್ಪೋನ್ ಮಾಡಬಾರ್ದು. ಇದು ನಾನು ಏನು ತಾಯಿಗೆ ಏನು ಪ್ರಾಮಿಸ್ ಮಾಡಿದ್ನೋ ಅದನ್ನು ನೀನು ಕೊಡ್ತಾಯಿದ್ದೀನಿ ಅಂತ ಹೇಳಿ ತಾಯಿ ಮೆಸೇಜು ಹೇಳ್ತಾಳೆ, ಬರೆದಿರ್ತಾರೆ ಪಾಪ. ಲೆಟ್ ದೀಸ್ ವರ್ಡ್ಸ್ ಬಿ ಮೈ ಫೈನಲ್ ಬ್ಲೆಸ್ಸಿಂಗ್ಸ್ ಮೈ ಬಿಲವೆಡ್ ಸನ್ ಮುಕುಂದ. ಇವರ ಹೆಸರು ಅವಾಗ ಮುಕುಂದ ಅಲ್ಲ, ಸನ್ಯಾಸಿಗಳಾದಮೇಲೆ ಯೋಗಾನಂದರು, ಇಲ್ಲಿ ಮುಕುಂದ. ತಾಯಿ ಬರೆದಿರೋದು, ಫೈನಲ್ ಬ್ಲೆಸ್ಸಿಂಗ್ಸ್ ನಿಂಗೆ ಮಗ, ಮೈ ಬಿಲವೆಡ್ ಸನ್. ದ ಅವರ್ ಇಸ್ ಹಿಯರ್. ಈಗ ನಾನು ನಿನಗೆ ಹೇಳಲೇಬೇಕು, ನೀನು ಹುಟ್ಟಕ್ಕೆ ಮುಂಚೆ ಏನೇನು ನಡೀತು ಅಂತ. ಈ ಇವರು ಮುಕುಂದ ಚಿಕ್ಕ ಮಗು ಆಗಿರ್ಬೇಕಾದ್ರೆ ಇವ್ರ ಗುರುಗಳು ಲೆಹರಿ ಮಹಾಶಯ ಹತ್ರ ಕರ್ಕೊಂಡೋಗಿ ಮಗುಗೆ ಆಶೀರ್ವಾದ ಮಾಡಬೇಕು ಅಂತ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ತುಂಬ ಜನ ಸೇರಿಬಿಟ್ಟಿರ್ತಾರೆ. ಇವ್ರು ಎಲ್ಲೋ ಹಿಂದೆ ನಿಂತಿರ್ತಾರೆ. ಇವ್ರಿಗೆ ಗುರುಗಳ ತನಕ ಹೋಗೋಕ್ಕಾಗತ್ತಾ ಅಂತ ನೋಡ್ತಾ ಇರ್ತಾರೆ. ಆದರೆ ಸಡನ್ನಾಗಿ ಅವರೇ ಗುರುಗಳೇ ಲೆಹರಿ ಮಹಾಶಯ ಕಣ್ಬಿಟ್ಟು ಹೇಳ್ತಾರೆ, ಕರ್ಕೊಂಡು ಬಾ ಮಗುನ ಇಲ್ಲಿಗೆ ಅಂತ. ಸೊ ಇವರು ಕರ್ಕೊಂಡು ಹೋಗಿ ಆ ಮಗುನ ಅಲ್ಲಿ ಅವ್ರ ತೊಡೆ ಮೇಲೆ ಇಟ್ಟಾಗ ಗುರುಗಳು ಹೇಳ್ತಾರಂತೆ, ತಾಯಿ ನಿನ್ನ ಮಗ ಯೋಗಿ, ಮುಂದೆ ಯೋಗಿ ಆಗ್ತಾನೆ, ಬೇಕಾದಷ್ಟು ಆತ್ಮಗಳನ್ನು ಪರಮಾತ್ಮನಿಗೆ ಆ ಗಾಡ್ಸ್ ಕಿಂಗ್ಡಮ್ ಅವನ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ. He will carry many souls to God's kingdom. ಅದನ್ನು ಕೇಳಿ ತಾಯಿಗೆ ತುಂಬ ಸಂತೋಷ ಆಗುತ್ತಂತೆ. ಆವಾಗ ಇವ್ರು ಹೇಳ್ತಾರೆ, ನಿನಗೆ ಯಾವಾಗ ನೋಡಲಿ ಹಿಮಾಲಯಾಸಿಗೆ ಹೋಗಬೇಕು ಅಂತ ಬರ್ತಾನೆ ಇರುತ್ತೆ. ನನಗೆ ಆವಾಗಲೇ ಗೊತ್ತಿತ್ತು ಹೊರಗಡೆ ಪ್ರಾಪಂಚಿಕವಾದ ವಿಷಯದಲ್ಲಿ ನಿನಗೆ ಆಸಕ್ತಿ ಇರಲ್ಲ.
ಇದಕ್ಕೆ ಮುಂಚೆ ಇವರು ಹುಟ್ಟಕ್ಕೆ ಮುಂಚೆನೇ ಇವ್ರು ಹೇಳ್ತಾರೆ, ಇವರು ಪಂಜಾಬಲ್ಲಿರ್ಬೇಕಾದ್ರೆ ತಾಯಿ ಮನೇಲಿದ್ದ ಹೆಲ್ಪ್ ಮಾಡೋರು, ಅದೇ ಕೆಲಸ ಮಾಡ್ತಾರಲ್ಲ, ಅವರು ಬಂದು ಹೇಳ್ತಾರಂತೆ, ಯಾರೋ ಒಬ್ಬರು ಸಾಧುಗಳು ಬಂದಿದ್ದಾರೆ ನಿಮ್ಮನ್ನು ನೋಡೋಕ್ಕೆ. ಮುಕುಂದ ಅವ್ರ ತಾಯಿನ ಹುಡ್ಕೊಂಡು ಬಂದಿದ್ದಾರೆ. ಅವಾಗ ತಾನೇ ಹುಟ್ಟಿರೋ ಮಗು ಮುಕುಂದ ಅವ್ರ ತಾಯಿನ ಹುಡ್ಕೊಂಡ್ಬಂದಿದ್ದಾರೆ. ಇವ್ರಿಗೆ ನಂಬಕ್ಕಾಗಲ್ಲ, ಯಾರೋ ಸಂತರು ನನ್ನ ಯಾಕೆ ಹುಡ್ಕೊಂಬರ್ತಾ ಇದ್ದಾರೆ ಅಂದರೂ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ, ಇವ್ರಿಗನ್ಸುತ್ತೆ ಇವ್ರು ಮಹಾಯೋಗಿಗಳು ಯಾರೋ ಬಂದಿರೋರು. ಅವ್ರು ಹೇಳ್ತಾರೆ, ಅವ್ರ ಯೋಗಿಗಳು ಬಂದವರು ಮನೆಗೆ ಬಂದವ್ರು ಹೇಳ್ತಾರೆ, ದ ಗ್ರೇಟ್ ಮಾಸ್ಟರ್ಸ್, ನಿನಗೆ ಜಾಸ್ತಿ ಆಯಸ್ಸಿಲ್ಲ, ಯು ಶಲ್ ನಾಟ್ ಲಿವ್ ಆನ್ ದ ಅರ್ತ್ ಫಾರ್ ಲಾಂಗ್. ನಿನಗೆ ಮುಂದೆ ಬರುವ ಕಾಯಿಲೆ ಒಂದು ನೆಪ ಮಾತ್ರ ಆಗುತ್ತೆ. ಬಟ್ ಇವ್ರ ತಾಯಿ ಹೇಳ್ತಾರೆ, ನನಗೇನು ಅದರಿಂದ ಯಾವ ಥರದ ಗಾಬರಿನೂ ಆಗಲಿಲ್ಲ. ಅವ್ರು ಮುಂದೆ ಕೂತಿರೋರ ಹತ್ರ ದೆರ್ ವಾಸ್ ಎ ಗ್ರೇಟ್ ಪೀಸ್. ಆವಾಗ ಅವ್ರು ಹೇಳ್ತಾರೆ, ನಿನಗೆ ಒಂದು ಯಂತ್ರ, ಬೆಳ್ಳಿ ಯಂತ್ರ ಬರುತ್ತೆ, ಅದು ನಿನ್ನ ಮಗ ಮುಕುಂದನಿಗೆ ಕೊಟ್ಬಿಡಿ. ಆದರೆ ನಾನು ನಿನ್ನ ಕೈಗೆ ಕೊಡಲ್ಲ, ನೀನು ನಾಳೆ ಧ್ಯಾನದಲ್ಲಿ ಕೂತಿರ್ಬೇಕಾದ್ರೆ ಅದು ನಿನ್ನ ಕೈಯಲ್ಲೇ ಬರುತ್ತೆ. ಆವಿರ್ಭಾವ. ಆವಾಗ ಈ ಯಂತ್ರನ ಅದನ್ನೂ ಹೇಳಿರ್ತಾರೆ ಆತ, ನಿನ್ನ ಮಗ ದೊಡ್ಡ ಮಗ ಅನಂತನಿಗೆ ಕೈಲಿ ಕೊಟ್ಬಿಟ್ಟು 1 ವರ್ಷ ಇಟ್ಕೊಂಡು ಆಮೇಲೆ ಮುಕುಂದನ ಕೈಗೆ ತಲುಪಿಸ್ಬಿಡಿ. ಯಾವಾಗ ಹೀ ಈಸ್ ರೆಡಿ, ವೆನ್ ಮುಕುಂದ ಈಸ್ ರೆಡಿ, ಪರಮಾತ್ಮನ ಕಡೆ ಹೊರಡಬೇಕು ಅನ್ಬೇಕಾದ್ರೆ ಇದು ಮುಕುಂದನ ಕೈ ಕೊಡಿ. ಅದಿರೋದು ಮಹಾ ಋಷಿಗಳದೆಲ್ಲ, ಯಾವುದ್ಯಾವುದೋ ಋಷಿಗಳು, ಎಲ್ಲ ಶಕ್ತಿ ಅದರೊಳಗಿರೋದು. ಅದ್ರ ಕೆಲಸ ಆಗಿದ ತಕ್ಷಣ ತನ್ನಿಂದ ತಾನಾಗೆ ಮಾಯ ಆಗೋಗ್ಬಿಡತ್ತೆ. ಎಷ್ಟು ಇಟ್ಕೋಬೇಕು ಅಂದ್ರೂ ಅದನ್ನು ಇಡೋಕ್ಕಾಗಲ್ಲ. ಇವರು ಅವರಿಗೆ ವಂದನೆಗಳು ಮಾಡಿ, ಯೋಗಿಗಳಿಗೆ ಯಾವ ತರಹದ ಏನು ಮುಟ್ಟಲ್ಲ, ಅವರು ಹಾಗೆ ಹೊರಟ್ಬಿಡ್ತಾರಂತೆ. ಇವರು ಧ್ಯಾನದಲ್ಲಿ ಕೂತಿರ್ಬೇಕಾದ್ರೆ ಕೈಯಲ್ಲಿ ತನ್ನಿಂದ ತಾನಾಗೆ ಆ ಬೆಳ್ಳಿ ಯಂತ್ರ ಕೈಗೆ ಬರುತ್ತೆ. ಹೇಳ್ತಾರೆ, ನನಗೆ ಅಂತ ನೀನು ಅಳಬೇಡ, ನಮ್ಮ ಗುರುಗಳು ನನಗೆ ಇದರಿಂದ ಪಾರು ಮಾಡ್ತಾ ಇದ್ದಾರೆ, ಇನ್ ಟು ದ ಆರ್ಮ್ಸ್ ಆಫ್ ದ ಇನ್ಫಿನಿಟ್. ಫೇರ್ವೆಲ್ ಮೈ ಚೈಲ್ಡ್. ಆ ದೇವಿ ನಿನ್ನ ಕಾಪಾಡ್ತಾಳೆ. ಆ ತಾಯಿ ಜಗಜ್ಜನನಿ, ಕಾಸ್ಮಿಕ್ ಮದರ್, ವಿಲ್ ಪ್ರೊಟೆಕ್ಟ್ ಯು ಅಂತ ಹೇಳಿ ಇವ್ರ ಕೈಗೆ ಆ ಯಂತ್ರ ಬಂತು. ಓಂ ನಮೋ ನಾರಾಯಣ